ನಿರ್ದೇಶಕರು, ರಾಜಮನೆ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಸಮಾಜ ಸೇವಕರಾದ ಶ್ರೀ ಸನ್ನಿ ಆರ್ ರಾಜಮನೆ ಅವರ ಜನ್ಮದಿನವನ್ನು ಅಭಿಮಾನಿಗಳು, ಸ್ನೇಹಿತರು, ಹಿತೈಷಿಗಳು ಹಾಗೂ ಕಾರ್ಯಕರ್ತರು ಅದ್ಧೂರಿಯಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸನ್ನಿ ಆರ್ ರಾಜಮನೆ ಅವರು ಜನ್ಮದಿನದ ಅಂಗವಾಗಿ ಅನ್ನ ಸಂತರ್ಪಣೆ ಆಯೋಜಿಸಿರುವುದಾಗಿ ತಿಳಿಸಿ, ಹಲವು ವರ್ಷಗಳಿಂದ ರಾಜಮನೆ ಫೌಂಡೇಶನ್ ಮೂಲಕ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಸೇರಿದಂತೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಅನಾಥಾಶ್ರಮಗಳಿಗೆ ಭೇಟಿ ನೀಡಿ ಸೇವಾ ಕಾರ್ಯಗಳನ್ನು ಇನ್ನಷ್ಟು ವಿಸ್ತರಿಸುವುದಾಗಿ ಹೇಳಿದ್ದಾರೆ. ತಮ್ಮ ಯಶಸ್ಸಿಗೆ ಪತ್ನಿ ಹಾಗೂ ಕುಟುಂಬದವರ ಬೆಂಬಲವೇ ಕಾರಣ ಎಂದು ತಿಳಿಸಿದ ಅವರು, ಕಳೆದ 12 ವರ್ಷಗಳಿಂದ ಯಾವುದೇ ದೇಣಿಗೆ ಪಡೆಯದೆ ಸ್ವಂತ ವೆಚ್ಚದಲ್ಲೇ ಸಮಾಜ ಸೇವೆ ಮಾಡುತ್ತಿದ್ದೇನೆ ಎಂದು ಹೇಳಿದರು. ಭವಿಷ್ಯದಲ್ಲಿ ಅವಕಾಶ ದೊರೆತರೆ ರಾಜಕೀಯ ಕ್ಷೇತ್ರದಲ್ಲಿಯೂ ಜನಸೇವೆ ಮುಂದುವರಿಸುವ ಇಚ್ಛೆ ವ್ಯಕ್ತಪಡಿಸಿದರು. ಬಳಿಕ ಸಹೋದರ ಸಂತೋಷ್ ರಾಜಮನೆ, ಸ್ನೇಹಿತ ಹರೀಶ್ ಹಾಗೂ ಸಾರ್ವಜನಿಕರು ಶುಭಾಶಯಗಳನ್ನು ತಿಳಿಸಿದರು. ನಂತರ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ನಡೆಸಲಾಯಿತು. ಜನ್ಮದಿನದ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಇವತ್ತಿನ ದಿನ ತಮ್ಮ ಸ್ನೇಹಿತರೆಲ್ಲ ತಮಗೆ ಶುಭ ಹಾರೈಸಕ್ಕೆ ಬಂದಿದ್ದಾರೆ ಹಾಗೂ ತಮ್ಮ ಸಂಸ್ಥೆಯವರೆಲ್ಲನೂ ನಮಗೆ ಶುಭ ಹಾರೈಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಏನೆಲ್ಲ ಕಾರ್ಯಕ್ರಮಗಳು ಇಟ್ಕೊಂಡಿದ್ರಿ ಸರ್ ಇವತ್ತು? ಮೊದಲದಾಗಿ ಎಲ್ಲರಿಗೂ ಧನ್ಯವಾದ, ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಇವತ್ತು ನಾವು ಇರಲಿಲ್ಲ, ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಮಗ, ನಾನು ಮತ್ತು ನಮ್ಮ ಮಿಸ್ಸಸ್ ಎಲ್ಲ ತಿರುಪತಿ ದರ್ಶನಕ್ಕೆ ಹೋಗಿದ್ವಿ. ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮ ಸ್ನೇಹಿತರು ಮತ್ತು ನಮ್ಮ ಸಹೋದರರೆಲ್ಲ ಸೇರಿಕೊಂಡು ಅನ್ನ ಸಂತರ್ಪಣೆ ಮಾಡಿಕೊಂಡು, ಮತ್ತು ನಾವು ಎವ್ರಿ ಇಯರ್ ನಮ್ಮ ರಾಜಮನೆ ಫೌಂಡೇಶನ್ ಹೆಸರಿಂದ ಎವ್ರಿ ಇಯರ್ ಜೂನಲ್ಲಿ ನಾವು ನೋಟ್ಬುಕ್ ಎಲ್ಲ ಕೊಡ್ತೀವಿ ಚನ್ನಗಿರಿ ತಾಲೂಕಲ್ಲಿ ಮತ್ತು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ. ಅದೆಲ್ಲ ಮುಗಿಸ್ಕೊಂಬಂದಿದ್ವಿ. ಇವಾಗ ಮೈಂಡ್ ಫ್ರೀ ಇತ್ತು ಒಂದು, ಮತ್ತು ದರ್ಶನವನ್ನು ಮಾಡಬೇಕಾಗಿತ್ತು, ಹೋಗಿ ಬಂದ್ವಿ. ಅಷ್ಟೊತ್ತಿಗೆ ಇವರೆಲ್ಲ ಮಾಡಿಕೊಂಡ್ರೆ ನಮಗೆ ತುಂಬ ಖುಷಿ ಕೊಟ್ಟಿದೆ ಮೇಡಮ್. ಸರ್ ಅದು ಹೊರತುಪಡಿಸಿ ಬೆಂಗಳೂರಲ್ಲಿ ಯಾವುದೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ? ಸದ್ಯ ಇವತ್ತು ಅನ್ನ ಸಂತರ್ಪಣೆ ಮಾಡಿದ್ದಾರೆ ಮೇಡಮ್. ನಾವು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಮತ್ತು ಅನಾಥಾಶ್ರಮದಲ್ಲೆಲ್ಲ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಫಸ್ಟ್ ಫ್ಯೂಚರಲ್ಲಿ ಅದನ್ನು ಮಾಡ್ತೀವಿ ಮೇಡಮ್. ಅಲ್ಲಿ ಏನೇನು ಕುಂದುಕೊರತೆಗಳಿದೆ? ಸರ್ಕಾರಿ ಶಾಲೆಗಳನ್ನ ಹೊರತುಪಡಿಸಿ ಅಳವಡಿಸ್ಕೊಂಡಿದ್ದೀರಾ ಅಥವಾ ಬರೀ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಏನಾದರೂ ಉಚಿತ ನೋಟ್ ಪುಸ್ತಕ ವಿತರಣೆ ಮಾಡ್ತಾ ಇದ್ದೀರಾ? ಮೇಡಮ್, ಮೊದಲನೇದಾಗಿ ನಾನು ಹುಟ್ಟೂರು ಸಂತೆಬೆನ್ನೂರು ತನಿಗೆರೆ ಅಂತ ಒಂದು ಹಳ್ಳಿ ಚನ್ನಗಿರಿ ತಾಲೂಕು ಇರೋದನ್ನು ಮೊದಲು ನಾವು ಮನುಷ್ಯ ಯಾವತ್ತು ಏನಂದರೆ ಫಸ್ಟ್ ನನ್ನ ಹೊಟ್ಟೆ ತುಂಬಿಸ್ಕೊಂಡು ಪಕ್ಕದಲ್ಲಿದ್ದವ್ರ ಹೊಟ್ಟೆ ನಮ್ಮನೆ ಮಾಡ್ಕೊಂಡು ಆಮೇಲೆ ಮಾಡ್ಬೇಕಲ್ಲ, ಆ ಥರ ಫಸ್ಟ್ ನಮ್ಮ ಹುಟ್ಟೂರಿಗೆ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ನೋಟ್ಬುಕ್ ಯಾಕೆ ಕೊಡ್ತಾಯಿದ್ದೀವಿ ಅಂದರೆ ಗೌರ್ಮೆಂಟ್ ಸ್ಕೂಲ್ದು ಸ್ಟ್ರೆಂತ್ ಎಲ್ಲ ತುಂಬ ಕಡಿಮೆ ಆಗ್ತಾಯಿದೆ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಯಾರೂ ಸೇರಿಸ್ತಾ ಇಲ್ಲ. ಹಾಗಾಗಿ ಗೌರ್ಮೆಂಟ್ ಸ್ಕೂಲ್ಗೆ ಒಂದು ಇರಲಿ, ಯಾಕಂದ್ರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದರಿಂದ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಕೊಟ್ಟರೆ ಒಂದು ನೆನೆಸ್ಕೊತಾರೆ, ಅವರಲ್ಲಿ ಆ ಥರ ಮಕ್ಕಳಲ್ಲಿ ಆ ಗುಣ ಬೆಳೆಸ್ಕೊಳ್ಳಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನಾನು ಕೊಡ್ತಾಯಿದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ಉದ್ದೇಶ ಇಲ್ಲ. ಬಟ್ ಅಲ್ಲಿ ಆ ಗೌರ್ಮೆಂಟ್ ಸ್ಕೂಲ್ ನಮ್ಮ ಚನ್ನಗಿರಿ ತಾಲೂಕು ಬಿಟ್ಟರೆ ನನ್ನ ಫ್ರೆಂಡ್ಸ್, ಸ್ನೇಹಿತರು, ಊರುಗಳು ಯಾವ್ಯಾವ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಅಥವಾ ನಮ್ಮ ರಾಜನಹಳ್ಳಿ ಮಠ ಆಗಿರ್ಬೋದು ಎಲ್ಲೆಲ್ಲಿದೆ ಅಂತಾರೆ ಅಲ್ಲೆಲ್ಲ ನಾನು ನೋಟ್ಬುಕ್ ಕೊಟ್ಟಿದ್ದೀನಿ. ಬರೀ ಚನ್ನಗಿರಿ ತಾಲೂಕು ಒಂದೇ ಸೀಮಿತವಾಗಿಲ್ಲ. ರಾಜಮನೆ ಸನ್ನೆ ಫುಲ್ಲು ಒಂದು ವಿವರಣೆ ಬರೀ. ರಾಜಮನೆ ಅಂದರೆ ನಾನು ಇಟ್ಟಿದ್ದು. ಯಾಕಂದರೆ ಎಲ್ಲರಿಗೂ ಮನುಷ್ಯನಿಗೆ ಗೊತ್ತು, ತಾನು ಹುಟ್ಟಿದ ಮೇಲೆ ತಮ್ಮ ಅಪ್ಪ ಅಮ್ಮ ತಾತನ ಹೆಸರು ಅಷ್ಟೇ ಗೊತ್ತು, ಇಲ್ಲ ತಾತನ ಅಪ್ಪನ ಹೆಸರು ಗೊತ್ತಿರ್ಬೋದು ಅಷ್ಟೇ. ನಮಗೆ ನಮ್ಮ ತಾತನ ಹೆಸರೇ ಗೊತ್ತಿಲ್ಲ, ತಾತನ ಅಪ್ಪನ ಹೆಸರೇ ಗೊತ್ತಿಲ್ಲ. ಯಾಕೆಂದರೆ ಅವರೆಲ್ಲ ಸ್ವಾರ್ಥಕ್ಕೋಸ್ಕರ ಬದುಕಿದ್ದಾರೆ, ಒಂದು ಹೆಸರು ಉಳಿಸೋಗಂಥ ಕೆಲಸ ಯಾವುದೂ ಮಾಡಿಲ್ಲ. ಕೆಲವೊಬ್ಬರು ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ ಇಂಥವರೆಲ್ಲ ಹೆಸರು ಯಾಕೆ ಹೇಳ್ತೀವಿ ಅಂದರೆ ಅವರೆಲ್ಲ ಸ್ವಾರ್ಥ ಬಿಟ್ಟು 4 ಜನಕ್ಕೋಸ್ಕರ ಬದುಕಿದ್ರು, ಅದಕ್ಕೆ ಅವ್ರ ಹೆಸರು ಉಳಿತು. ನಾವು ಒಂದು ಹೆಸರು ಉಳಿಯೋ ಥರ ಒಂದು ಹೆಸರು ಆಗಲಿ ಅನ್ನೋ ಉದ್ದೇಶದಿಂದ ಒಂದು ರಾಜಮನೆಯನ್ನು ಹೆಸರಿಟ್ಟು ಅದರಲ್ಲಿ ಸೋಷಲ್ ವರ್ಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಹೆಸರು ಉಳಿಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ. ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ಮಾಡಬೇಕು ಅಂತ ಏನು ನಮ್ಮ ಉದ್ದೇಶ ಇಲ್ಲ. ಯಾಕಂದರೆ ಆ ಥರ ಏನಾದ್ರು ಉದ್ದೇಶ ಇದ್ದರೆ ನಾನು 1 ವರ್ಷ 2 ವರ್ಷ ನೋಟ್ಬುಕ್ ಕೊಡ್ಬೋದಿತ್ತು ಎಲೆಕ್ಷನ್ ನೋಡಿಕೊಂಡು. ನಾನು ಕಳೆದ 12 ವರ್ಷದಿಂದ ಕೊಡ್ತಾಯಿದ್ದೀನಿ. ನಾನು ರಾಜಕೀಯಕ್ಕೆ ಹೋಗಬೇಕು ಅಂತ ಈ ಸೇವೆ ಮಾಡ್ತಾಯಿಲ್ಲ. ರಾಜಕೀಯಕ್ಕೆ ಹೋಗಬೇಕು ಅಂದರೆ ನಮ್ಮದು ನಿಸ್ವಾರ್ಥ ಸೇವೆಯಿಂದ ಮಾಡಬೇಕು. ಬಟ್ ನಾನು ರಾಜಕೀಯಕ್ಕೆ ಹೋಗಿ ಏನೋ ಮಾಡಬೇಕು ಅಂತ ಹೋಗಬಾರ್ದು. ನಾವೇನಾದ್ರು ಸೇವೆ ಮಾಡೋಕ್ಕೋಸ್ಕರ ಹೋಗ್ಬೇಕು. ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ, ನನ್ನ ಮನೆತನಕ್ಕೆ ಏನಾದರೂ ನಾನು ಮಾಡಿಟ್ಟು ತಿಂಗಳ ಒಂದು ಸೋರ್ಸ್ ಬರೋ ಥರ ಮಾಡಿಟ್ಟು ಆಮೇಲೆ 4 ಜನಕ್ಕೆ ಸೇವೆ ಮಾಡೋಕ್ಕೋಸ್ಕರ ಹೋಗ್ಬೇಕು ಅಂತಿದ್ದೀನಿ. ಬಿಟ್ಟರೆ ಎಷ್ಟು ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀರಾ ಸರ್? ಕಳೆದ 12 ವರ್ಷದಿಂದ ಸೇವೆ ಮಾಡ್ಕೊಂಬಂದಿದ್ದೀವಿ. ಬಟ್ ಯಾರ ಹತ್ರನೂ ಏನೋ ಡೊನೇಷನ್ ಕಲೆಕ್ಟ್ ಮಾಡ್ದಂಗೆ ನಮ್ಮ ದುಡ್ಡು ಕಮಿಟ್ಮೆಂಟಲ್ಲಿ ನಮ್ಗೆ ವೈಯಕ್ತಿಕವಾಗಿ ನಮಗೆ ಏನೇ ಸಮಸ್ಯೆಗಳಿದ್ರು ಸಹ, ಏನೇ ತೊಂದರೆಗಳಿದ್ರು ಸಹ ಅದೊಂದು ನಮ್ಮದು ಕಮಿಟ್ಮೆಂಟ್ ಅಂದ್ಕೊಂಡು ನಾವು ಮಾಡ್ಕೊಂಬಂದಿದ್ದೀವಿ ಮೇಡಮ್ ಅಷ್ಟೇ. ಬಟ್ ಯಾವುದೇ ರಾಜಕೀಯ ಉದ್ದೇಶ ಏನಿಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಅವಕಾಶ ಸಿಕ್ಕಿದ್ರೆ ಸರ್, ಅವಕಾಶ ತಾನಾಗಿ ಬಂದರೆ ಅದೇ ಹೇಳಿದೆ ಮೇಡಮ್. ನಾವೇನಾದರೂ ಸೇವೆ ಮಾಡೋಕ್ಕೋಸ್ಕರ ಹೋಗಬೇಕು. ಬಿಟ್ಟರೆ ಅಲ್ಲಿಂದ ನಾವೇನೋ ಬೇರೆ ನಾವೀಗ ಒಂದು 5-10 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಕ್ಷೇತ್ರ ಗೆದ್ದಿದ್ದೀನಿ, ನಾಳೆ ಅದರಿಂದ ಒಂದು 50 ಕೋಟಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಹೋಗಲ್ಲ. ನನಗೆ ಏನಾರು ಸೋರ್ಸ್ ಬರೋ ಥರ ಮಾಡಿಟ್ಟು 4 ಜನ ಸೇವೆ ಮಾಡೋಕ್ಕೋಸ್ಕರ ಹೋಗೋಕೆ ಇಷ್ಟ ಇದೆ ಅಷ್ಟೇ. ಹೆಜ್ಜೆ ಇದ್ದೇ ಇರುತ್ತೆ. ಈ ಸಂದರ್ಭದಲ್ಲಿ ಅವರಿಗೆ ಯಾವ ಒಂದು ರೀತಿಯ ಶುಭ ನಾನೇ ಹೇಳಕ್ಕೆ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್, ಇವತ್ತು ಮನುಷ್ಯ ಗೊತ್ತು ಎಲ್ಲ ಸ್ವಾರ್ಥ ಪ್ರಪಂಚ. ಅಂಥದ್ರಲ್ಲಿ ಯಾರಾದ್ರೂ ಏನಾರು ಹೇಳಿದ್ರೆ ನೀನು ಯಾರು ಮಾಡ್ತದೀಯ, ಯಾಕೆ ಮಾಡ್ತ, ಅವ್ರಿಗೆ ಯಾಕೆ ಕೊಟ್ಟೆ, ಇವ್ರಿಗೆ ಯಾಕೆ ಕೊಟ್ಟೆ ಅಂತ ಮೊದಲು ಕೊಕ್ಕೆ ಹಾಕೋದೇ ಹೆಣ್ತಿಯವರು ಅಂತ ಇದು ಅಂತ ನನಗಿಲ್ಲ. ಇವತ್ತಿನವರೆಗೂ ಅವಳು ಮಾಡಿಲ್ಲ. ಅವಳು ಫ್ರೀ ಬಿಟ್ಟಿರೋದಕ್ಕೆ ನಾನು ಇನ್ನೂ ಎಷ್ಟೋ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಸಂತೋಷ್ ರಾಜಮನೆ ಅಂತ
ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇಡೀ ಟೀಮ್ನವರೆಲ್ಲರೂ ಕೂಡ ಅವರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊತೀನಿ. ಅದಕ್ಕೆಲ್ಲರೂ ಕೂಡ ಸಹಕರಿಸಿದ್ದಾರೆ. ಭಾಳ ಜನ ಈ ಸಮಾಜ ಸೇವೆ ಮಾಡೋದು ನೋಡಿದರೆ ರಾಜಕೀಯಕ್ಕೆ ಬರ್ತಾರೆ ಅಂತಾರೆ. ರಾಜಕೀಯಕ್ಕೆ ಎಂಥವ್ರು ಬರಬೇಕಪ್ಪ ಅಂತ ಹೇಳಿದ್ರೆ ನಿಸ್ವಾರ್ಥ ಸೇವೆ ಇಟ್ಕೊಂಡು ಜನಗಳಿಗೋಸ್ಕರ ದುಡಿ ಅಂತಾರೆ ಬರಬೇಕು. ರಾಜಕೀಯಕ್ಕೆ ನಿಂತ್ಕೊಂಡು ದುಡ್ಡು ಮಾಡೋಕ್ಕೆ ಬರಬಾರ್ದು ಅಂತೇಳಿ ಇವತ್ತು ಹೇಳ್ತೀನಿ ಅಷ್ಟೇ. ಇವತ್ತು ಸನ್ನಿ ರಾಜಮಣಿ ಅವರು ರಾಜಮಣಿ ಫೌಂಡೇಶನ್ ಹಾಗೂ ಸನ್ನಿ ರಾಜಮಣಿ ಅವ್ರ ಕುಟುಂಬದವರು ಇವತ್ತು ಇಲ್ಲಿ ಉಪಸ್ಥಿತಿ ಇದ್ದಾರೆ. ನಾವು ನಮ್ಮ ಕುಟುಂಬ ಪೂರ್ಣಿಮಾ ಅವರು ಬಂದಿರ್ತೀವಿ. ಸನ್ನಿ ನಮ್ಮ ಆತ್ಮೀಯ ಸ್ನೇಹಿತರು, ಕುಟುಂಬದ ಸದಸ್ಯರ ಥರ ನಾವು ಇದ್ದೀವಿ. ಅವರಿಗೆ ಇವತ್ತು ಹುಟ್ಟುಹಬ್ಬ ಆಚರಿಸುತ್ತಾರೆ. ಅವರಿಗೆ ನಮ್ಮ ಕುಟುಂಬ ವತಿಯಿಂದ ನಾನು ನಮ್ಮ ಮಿಸಸ್ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಅವರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿ, ಒಳ್ಳೆಯ ಹೆಸರನ್ನು ಮಾಡಲಿ. ಅವ್ರ ಊರಿಗೆ, ಅವ್ರ ತಂದೆ ತಾಯಿಗೆ ಅವರಿಟ್ಟಂಥ ಕನಸು ನನಸಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೂನಿಯರ್ ಸನ್ನಿ ರಾಜಮಣಿ ಬಿ ಇದ್ದಾರೆ. ಅವನು ಕೂಡ ಬೆಳೆದು ಒಳ್ಳೆಯ ಎತ್ತರಕ್ಕೆ ಹೋಗಲಿ, ಅವ್ರ ತಂದೆ ಥರ ಒಳ್ಳೆಯ ಹೆಸರು ಮಾಡಲಿ. ಅವ್ರ ಕುಟುಂಬದವರಿಗೆ, ಅವರಿಗೆ, ಅವ್ರ ಬ್ರದರ್ಗೆ, ಇವತ್ತು ಇಲ್ಲೆಲ್ಲ ಇರತಕ್ಕಂಥ ನಮ್ಮ ಸ್ನೇಹಿತರ ಪರವಾಗಿ ಇನ್ನೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಹರೀಶ್ ಅಂತ, ನಾನು ತುಮಕೂರಿಂದ, ಪ್ರೆಸೆಂಟ್ ಬೆಂಗಳೂರಲ್ಲೇ ಇದ್ದೀನಿ. ಸನ್ನಿ ರಾಜಮಣಿ ಸರ್ ನಂಗೆ ಭಾಳ ವರ್ಷದಿಂದ ಗೊತ್ತು. ಅವ್ರಿಗೆ ಇವತ್ತು ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಹುಟ್ಟುಹಬ್ಬ ಆಚರಣೆ ಮಾಡೋಣ, ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂತ ನಮ್ಮ ಕೆಲಸಗಳನ್ನ ಬಿಟ್ಟು ಬಂದು ಮಾಡ್ತೀವಿ. ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಅವರು ಸಮಾಜಮುಖಿ ಕೆಲಸ ಮಾಡ್ತಾಯಿದ್ದಾರೆ. ಆ ಖುಷಿ ನಮಗೆ ಅಂತ ಅವ್ರಿಗೆ ಜನಗಳಿಗೇನೋ ಮಾಡಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ ಅದನ್ನು. ಸೊ ಇಂಥ ಪ್ರತಿಭೆ ರಾಜಕಾರಣಿಗೆ ಬರಬೇಕು ಅಂತ ನಾವು ತುಂಬ ಸಲ ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ. ಇಂಥ ಪ್ರತಿಭೆ ಮುಂದೆ ಬಂದರೆ ನಿಷ್ಠಾತ ಸೇವೆಯಿಂದ ಇವ್ರಿಗೆ ಜನಗಳಿಗೆ ಭಾಳ ಹೆಲ್ಪ್ ಮಾಡ್ತಾರೆ. ಸೊ ನೀವು ಉದಾಹರಣೆಗೆ ನೀವು ನೋಡ್ಬೋದು, ಈ ಬುಕ್ಸ್ಗಳೇ ಇಲ್ಲೇ ನೋಡ್ತಾ ಇದ್ದೀರಾ ನೀವು. ಇಲ್ಲಿ ಬರೀ ಚನ್ನಗಿರಿ ಒಂದೇ ಅಲ್ಲ, ದಾವಣಗೆರೆ ತಾಲೂಕು ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ. ಆಮೇಲೆ ಎನಿ ಟೈಮ್ ನೀವು ಏನೇ ಫೋನ್ ಮಾಡಿ, ನಿಮಗೆ ಫೋನ್ ರಿಸೀವ್ ಮಾಡಿ ನಮ್ಮ ಕೆಲಸಗೋಸ್ಕರ ಅವ್ರೇನು ಮಾಡ್ತಾರೆ, ಅವ್ರ ಕೆಲಸ ಬಿಟ್ಟು ನಮ್ಗೆ ಬಂದು ಹೆಲ್ಪ್ ಮಾಡ್ತಾರೆ. ಸರ್ ಅವ್ರಿಗೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರ್. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಯುವರಾಜ್ ಚನ್ನಗಿರಿ ತಾಲೂಕು ಬೆಳಲಗೆರೆ. ಹುಟ್ಟುಹಬ್ಬದ ಶುಭಾಶಯಗಳು ಸಲ್ಯಾಣ. ನಮ್ಮಂಥ ಯುವಕರಿಗೆಲ್ಲ ಇನ್ಸ್ಪಿರೇಷನ್ ಆಗಿದ್ದಾರೆ. ಅವರಿಂದನೇ ನಾವು ಕಲಿತು ಇದೇ ಥರ ಸೇವೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ. ಹುಟ್ಟುಹಬ್ಬದ ಶುಭಾಶಯಗಳು ಸಲ್ಯಾಣ.